ಎಲ್ಲ ಒಂದು ಎಸ್-ಎಲ್-ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ಯೂ ಆಫೀಸಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಎಸ್-ಎಲ್-ಸಿ ಎಕ್ಸಾಮ್ 2ನ ಯಾರೆಲ್ಲ ಬರೆದಿದ್ದೀರಾ, ರಿಸಲ್ಟ್ಗೆ ಯಾರೆಲ್ಲ ವೇಟ್ ಮಾಡ್ತಾರೆ, ನಿಮಗೊಂದು ಗುಡ್ ನ್ಯೂಸು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ 2 ಅಪ್ಡೇಟ್ ಬಂದಿವೆ. ಒಂದು ನಿಮ್ಮ ಪೇಪರ್ ಚೆಕಿಂಗ್ ಬಗ್ಗೆ, ಮೌಲ್ಯಮಾಪನ ಪ್ರಕ್ರಿಯೆ ಬಗ್ಗೆ, ಮತ್ತೊಂದು ರಿಸಲ್ಟ್ ಬಗ್ಗೆ 2 ಅಪ್ಡೇಟ್ ಬಂದಿವೆ. ಸೊ ಅಪ್ಡೇಟ್ ಏನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೀವು ನೋಡಿ, ಮಿಸ್ ಮಾಡದೆ ಕೊನೆವರೆಗೆ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ಸು. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತಂದ್ರೆ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ರಿಸಲ್ಟ್ ಬರೋದು ಮಾಹಿತಿ ಕೊಡ್ತಾ ಇರ್ತೀನಿ. ಯಾವಾಗ ರಿಸಲ್ಟ್ ಬರುತ್ತೆ, ಯಾವ ಚೆಕ್ ಮಾಡೋದು, ಮತ್ತೆ ಅದ್ರ ಜೊತೆಗೆ ನಿಮಗೆ ರಿಸಲ್ಟ್ ಬಂದ ಮೇಲೆ ಎಲ್ಲ ಸ್ಕಾಲರ್ಶಿಪ್ ವಿಡಿಯೋಗಳು ಇದೇ ಒಂದು ಚಾನಲ್ ಸಿಗ್ತಿರ್ತವೆ. ಅರ್ಥ ಆಯ್ತಾ? ಸೊ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಎಲ್ಲ ಸ್ಕಾಲರ್ಶಿಪ್ ವಿಡಿಯೋಗಳು ಸಿಗ್ತವೆ. ಅರ್ಥ ಆಯ್ತಾ? ಸೊ ಮಿಸ್ ಮಾಡಿದ್ರೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಲೇಬೇಕು. ಮಿಸ್ ಮಾಡಿದ್ರೆ ಅವರು ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲ ಒಂದು ಅಪ್ಡೇಟ್ ಬಂದ್ಬಿಟ್ಟು ನಿಮ್ಮ ಪೇಪರ್ ಚೆಕಿಂಗ್ ಬಗ್ಗೆ, ಅಂದರೆ ಮೌಲ್ಯಮಾಪನ ಪ್ರಕ್ರಿಯೆ ಬಗ್ಗೆ. ಸೊ ಅವರು ಒಂದು ಡೇಟನ್ನು ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಇದೇ ಜೂನ್ 6ರಿಂದ ನಿಮ್ಮ ಪೇಪರ್ ಚೆಕಿಂಗ್ ಸ್ಟಾರ್ಟ್ ಆಗ್ತದೆ. ಜೂನ್ 6ರಿಂದ ನಿಮ್ಮ ಪೇಪರ್ ಚೆಕಿಂಗು ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಅವಾಗಲೇ ಆಗಬೇಕಾಯಿತು, ಸ್ವಲ್ಪ ಲೇಟ್ ಮಾಡಿದ್ದಾರೆ ಅವರು. ಜೂನ್ 6ರಿಂದ ನಿಮ್ಮ ಪೇಪರ್ ಚೆಕಿಂಗ್ ಆದರೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸುಮಾರು ಒಂದು ವಾರದ ಮೇಲೆ ನಿಮ್ಮ ಪೇಪರ್ ಚೆಕಿಂಗ್ ಆಗ್ತದೆ. ಅರ್ಥ ಆಯ್ತಾ? ಒಂದು ವಾರ ತಗೊಳ್ಕೊತಾರೆ ಪೇಪರ್ ಚೆಕ್ ಮಾಡೋಕ್ಕೆ. ಅದಾದ ನಂತರ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದು ಮಾತ್ರ ಬಾಕಿ. ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಜೂನ್ 15ರ ಆಸುಪಾಸಿನಲ್ಲಿ ಬರ್ಬೋದು. ಅರ್ಥ ಆಯ್ತಾ? ಜೂನ್ 15ರ ಆಸುಪಾಸಿನಲ್ಲಿ ನಿಮ್ಮ ರಿಸಲ್ಟ್ 100% ಬಂದೇ ಬರ್ತದೆ. 100% ಜೂನ್ 15ರ ಆಸುಪಾಸಿನಲ್ಲೇ ಬರ್ತದೆ. ಸೊ ಇನ್ನೂ ಕೂಡ ಫೈನಲ್ ಡೇಟ್ ಬಂದಿಲ್ಲ. ನಿಮ್ಮ ಪೇಪರ್ ಚೆಕಿಂಗ್ ಮುಗಿದ ಮೇಲೆ ಫೈನಲ್ ಡೇಟ್ ಅನೌನ್ಸ್ ಮಾಡ್ತಾರೆ. ಸೊ ಇವಾಗ ನಿಮ್ಮ ರಿಸಲ್ಟ್ ಕೊಡ್ತಾರೆ. ಸೊ ಅಲ್ಲಿವರೆಗೆ ವೇಟ್ ಮಾಡ್ತಾರೆ. ಸೊ ಇನ್ನೊಂದು ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದು ವಿಡಿಯೋ ಹಾಕ್ತೀನಿ. ಅರ್ಥ ಆಯ್ತಾ? ಇವಾಗ ಬಂದಿರೋದು ಮಾಹಿತಿ ಪ್ರಕಾರ ಜೂನ್ 6ರಿಂದ ಪೇಪರ್ ಚೆಕಿಂಗು ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಮೌಲ್ಯಮಾಪನ ಪ್ರಕ್ರಿಯೆ ಜೂನ್ 6ರಿಂದ ಸ್ಟಾರ್ಟ್ ಆಗ್ತದೆ. ಸೊ ತುಂಬ ಜನಕ್ಕೆ ಕೇಳ್ತಾ ಇದ್ದೀವಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ನೋಡಿ, ಗ್ರೇಸ್ ಮಾರ್ಕ್ಸು ನಿಮಗೆ ಕೊಡಲೇಬೇಕು ಅಂತ ಏನಿಲ್ಲ. ಯಾಕಂದರೆ ಪ್ರತಿ ವರ್ಷ 20% ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ರು. ಆದರೆ ಈ ವರ್ಷ ಯಾವುದೇ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಅಂತ ಅನೌನ್ಸ್ ಮಾಡಿದ್ರು. ಆದರೂ ಕೂಡ ಫೇಲ್ ಆಗೋರಿಗೆ 1-2 ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಸೊ ಅಷ್ಟೇ ಗ್ರೇಸ್ ಮಾರ್ಕ್ಸು. ಅದರ ಹೊರತು 10% 20% ಇನ್ನೂ ಅವರು ಕೊಡಲೇಬೇಕಂತ ಇಲ್ಲ. ಸೊ ಕೊಟ್ಟರು ಕೊಡ್ಬೋದು. ಸೊ ವೇಟ್ ಮಾಡಿ, ಅಪ್ಡೇಟ್ ಆದರೆ ಇನ್ನೂ ಬಂದಿಲ್ಲ. ಇವತ್ತು ಬಂದಿದ್ದ ಅಪ್ಡೇಟ್ ಇದು. 6ನೇ ತಾರೀಕಿಂದ ನಿಮ್ಮ ಪೇಪರ್ ಚೆಕಿಂಗ್ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸೊ ಮಚ್.